ಯಾವ ಹೇರ್ ಡೈನ ಯೂಸ್ ಮಾಡಬೇಕು ಅಥವಾ ಯಾವ ಹೇರ್ ಡೈ ಯೂಸ್ ಮಾಡಲೇಬಾರ್ದು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಹೆಚ್ಚಾಗಿ ಎಲ್ಲರೂ ಹೇರ್ ಡೈನ ಯೂಸ್ ಮಾಡ್ತಾ ಇರ್ತಾರೆ. ಕೆಲವೊಂದು ಸೇಫ್ ಅನ್ನೋ ಕಾರಣಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ರೆ, ಕೆಲವೊಂದರಲ್ಲಿ ಅಮೋನಿಯಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಯೂಸ್ ಮಾಡ್ತಿರ್ತಾರೆ. ಅಲ್ಟಿಮೇಟ್ಲಿ ಹಾಕ್ತಾ ಇರೋದು ಕೆಮಿಕಲ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಯಾವುದೇ ರೀತಿಯ ನ್ಯಾಚುರಲ್ ಪ್ರಾಡಕ್ಟ್ಸ್ ಇಂದ ಜೆಟ್ ಬ್ಲ್ಯಾಕ್ ಅಂತೂ ಬರೋದೇ ಇಲ್ಲ. ಸೊ ನೀವು ಯಾವುದೇ ರೀತಿ ಹೇರ್ ಕಲರ್ನ ಯೂಸ್ ಮಾಡ್ತಿದ್ದೀರಿ ಅಂದರೆ ಅದರಲ್ಲಿ ಕೆಮಿಕಲ್ ಕಂಟೆಂಟ್ಸ್ ಇದ್ರೇನೆ ಮಾತ್ರ ನಿಮ್ಮ ಹೇರ್ ಕಲರ್ ಚೇಂಜ್ ಆಗುವಂಥದ್ದು. ಹಾಗಾಗಿ ಆಸ್ ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್ ನಾನು ಯಾರಿಗೂ ಸಜೆಸ್ಟ್ ಕೂಡ ಮಾಡಲ್ಲ ಯಾವುದೇ ರೀತಿಯ ಕೆಮಿಕಲ್ ಓರಿಯೆಂಟೆಡ್ ಪ್ರಾಡಕ್ಟ್ಗಳನ್ನ. ಅದರ ಬದಲಿಗೆ ನೀವು ಮನೇಲಿ ಸಿಗುವಂಥ ಸಾಕಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಹೇರ್ ಕಲರ್ನ ನೀವು ರಿಟೈನ್ ಮಾಡ್ತಾ ಬರ್ಬೋದು. ಜೆಟ್ ಬ್ಲ್ಯಾಕ್ ಆಗಿ ಬೇಕು ಅನ್ನೋದಾದರೆ ಆಯುರ್ವೇದದಲ್ಲಿರೋಂಥದ್ದು ಒಂದೇ ಒಂದು ಪ್ರಾಡಕ್ಟ್ ಅಂತಂದರೆ ಜಟಾಮಾಸಿ ಅಂತ ಹೇಳ್ತೀನಿ. ಜಟಾಮಾಸಿ ಅನ್ನೋ ಬೇರನ್ನ ಚೆನ್ನಾಗಿ ನೀರಲ್ಲಿ ನೆನೆಸಿ ಅದನ್ನ ಗ್ರೈಂಡ್ ಮಾಡಿ ಹೇರ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೇರ್ ಕೂಡ ಜೆಟ್ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಅಷ್ಟು ಮಾತ್ರನೇ ಅಲ್ಲ, ಗ್ರೇ ಹೇರ್ ಪ್ರಿವೆನ್ಷನ್ ಕೂಡ ಆಗ್ತಾ ಬರುತ್ತೆ. ಇನ್ನು ಮೆಹಂದಿಗೆ ಏನೆಲ್ಲ ಮಿಕ್ಸ್ ಮಾಡಬೇಕು ಅಂತ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ. ಮೆಹಂದಿಗೆ ಹೆಚ್ಚೇನು ಬೇಕಾಗಿರಲ್ಲ. ಅದನ್ನ ಬಿಸಿ ನೀರಲ್ಲಿ ಕಲಸಿ ರಾತ್ರಿ ಇಡೀ ಬಿಟ್ಟು ಬೆಳಿಗ್ಗೆ ಅಪ್ಲೈ ಮಾಡ್ಕೊಂಡ್ರು ಸಾಕು, ಒಳ್ಳೆ ಕಲರ್ ಕ್ಯಾಚ್ ಆಗುತ್ತೆ. ಅದರಲ್ಲಿ ಕಾಪರಿಶ್ ಕಲರ್ ಅಥವಾ ಬ್ರೌನ್ ಕಲರ್ ಬೇಡ ಅಂತ ಅನ್ನೋರು ಅದನ್ನ ನೀವು ಯೂಸ್ ಮಾಡೋದಕ್ಕಿಂತ ಮುಂಚೆ ಬೀಟ್ರೂಟ್ ಅನ್ನ ಚೆನ್ನಾಗಿ ಗ್ರೇಟ್ ಮಾಡಿ ಅದರೊಳಗಡೆ ಬಿಸಿ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಆ ನೀರಲ್ಲಿ ನೀವು ಮೆಹಂದಿನ ಕಲಿಸಿದಾಗ ಬರ್ಗ್ಯಾಂಡಿ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ರಿಚ್ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ, ಬಟ್ ಅದು ಬೆಳಕಿಗೆ ನೋಡಿದಾಗ ಬರ್ಗ್ಯಾಂಡಿ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡ್ತಾ ಬರ್ಬೋದು. ಇದ್ರ ಜೊತೆಗೆ ಇಂಡಿಗೋ ಪೌಡರ್ ಅಂತ ಹೇಳ್ತಿರ್ತೀವಿ. ಸೊ ಇಂಡಿಗೋ ಪೌಡರ್ ಅನ್ನೋದು ಒಂದು ಗಿಡದ ಪೌಡರ್. ಸೊ ಈ ಇಂಡಿಗೋ ಅನ್ನೋ ಎಲೆಯಿಂದ ಮಾಡಿರೋಂಥ ಈ ಇಂಡಿಗೋ ಪೌಡರ್ನ ನಾವು ರೆಗ್ಯುಲರ್ ಆಗಿ ಬಿಸಿ ನೀರಲ್ಲಿ ಕಲಸಿ ರಾತ್ರಿ ಇಡೀ ಇಟ್ಟು ಬೆಳಿಗ್ಗೆ ಹಚ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಗ್ರೇ ಹೇರ್ ಪ್ರಿವೆನ್ಷನ್ ಅಂಡ್ ಪ್ರೊಟೆಕ್ಷನ್ ಕೂಡ ಆಗುತ್ತೆ. ಕಲರಿಂಗ್ ಕೂಡ ಬ್ಲ್ಯಾಕನಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ಬಾಳೆದಿಂಡನ್ನು ಕೂಡ ಚೆನ್ನಾಗಿ ತುರಿದು ಅದರ ರಸನ ನೀವು ತೆಗೆದುಬಿಟ್ಟು ಅದರಲ್ಲಿ ನೀವು ಮೆಹಂದಿ ಪೌಡರ್ನ ಮಿಕ್ಸ್ ಮಾಡಿ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದನೂ ಕೂಡ ನ್ಯಾಚುರಲ್ ರಿಚ್ ಬ್ರೌನ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಹೀಗೆ ಸಾಕಷ್ಟು ಇಂಗ್ರೀಡಿಯೆಂಟ್ಗಳನ್ನ ಯೂಸ್ ಮಾಡಿಕೊಂಡು ಮನೇಲೇನೆ ಹೇರ್ ಕಲರ್ ಮಾಡ್ಕೊಳ್ಳಿ ಹೊರತು ಯಾವುದೇ ರೀತಿಯ ಕೆಮಿಕಲ್ ಪ್ರಾಡಕ್ಟ್ಸ್ಗಳನ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ಥರನೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋಸ್ಗೆ ಫಾಲೋ ಮಾಡ್ತಾ ಇರಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್.